ನಾನು ನಿಮ್ಮ ಪ್ರೀತಿಯ ಕೇಶವ. ನಾನು ನನ್ನ ತಮ್ಮ ಎಲ್ಲ ಗಾಡೀಲಿ ಹೋಗ್ತಿದ್ದೀವಿ ಮೈಸೂರು ಟು ಕ್ಯಾರೆಸ್. ಅಲ್ಲಿ ಇವತ್ತು ಜಾತ್ರೆ ಇದೆ, ದನಗಳ ಜಾತ್ರೆ. ಇವತ್ತು ಸಂಕ್ರಾಂತಿ ಹಬ್ಬ, ಅದಕ್ಕೆ ಅಲ್ಲೋಗಿ ವಿಡಿಯೋ ಮಾಡಿ ತೋರಿಸ್ತೀವಿ, ಬನ್ನಿ ಫ್ರೆಂಡ್. ಜಾತ್ರೆ ನಡೀತಾ ಇದೆ, ದನಗಳ ಜಾತ್ರೆ. ಇದು ಕೃಷ್ಣರಾಜ ಸಾಗರದ ಹತ್ರ KRS ಜಾತ್ರೆ. 2 ಓರ್ಗರ್ ಅಲ್ವಾ? ಓರ್ಗಳು ಬಾಗುರು ಹಂಗೆ. ಎರಡು ಓರ್ಗರುಗಳು ಜೋಡಿ ಎತ್ತು. ಸರ್ ನಿಮ್ದು ಯಾವರು? ಮೇಘಲಾಪುರ, ಇಲ್ಲಿ KRS ಹತ್ರ ಮೇಘಲಾಪುರನಾ? ಏನು ರೇಟ್ ಹೇಳ್ತಿದ್ದೀರಾ ಸರ್? 180. ನೋಡಿ ಫ್ರೆಂಡ್ಸ್, 180 ಹೇಳ್ತಾರೆ. ಸೂಪರಾಗಿದೆ ಎತ್ತುಗಳು. ನೋಡಿ, 2 ಮಾರ್ಚ್ ಹೇಳಿದಂಗೆ ಎತ್ತುಗಳು. 180 ಹೇಳ್ತಿದ್ರೆ ಬನ್ನಿ, ಚಾಯ್ಸ್ ಮಾಡಿ. ನಮ್ಮ ರೈತರುಗಳಿಗೆಲ್ಲ ಸಪೋರ್ಟ್ ಮಾಡಿ. ಅವ್ರ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರನ್ನ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀವೇ ಡೈರೆಕ್ಟಾಗಿ ಅವ್ರನ್ನ ಡೀಲ್ ಮಾಡ್ಬೋದು. ನೋಡಿ, ಎತ್ತು ಸೂಪರಾಗೈತೆ. 180 ಹೇಳ್ತಾ ಇದ್ದೀರಾ. ನೋಡಿ, 2 ಜೋಡಿ ಎತ್ತುಗಳು ಸೂಪರಾಗೈತೆ. ಇದು KRS ಹತ್ರ ಬಂದ್ಬಿಟ್ಟು, ಇದೇನು ಜಾತ್ರೆ ಅಣ್ಣ? KRS ಜಾತ್ರೆ ಅಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟಿಲ್ವಾ, ಅಲ್ಲಿ ಪಕ್ಕದಲ್ಲಿ ಆಗೋದು. ಅಣ್ಣ, 1 ನಿಮಿಷ ಬಂದು ಮಾತಾಡ್ತೀರಾ? ಬಾಗುರ ಒಂದು ಪೈಸಾ ಇಲ್ಲಿ ವ್ಯಾಪಾರ ಆಗಿಲ್ಲ ಅಂದ್ರೂ ಮನೆಗೆ ಬಂದರೆ ಕೊಡ್ತೀರಲ್ವ ಗುರು? ಕೊಡ್ತೀರಾ? ಏನು ರೇಟ್ ಹೇಳ್ತಾ ಇದ್ದೀರಾ? 180. ಊರು ಒಂದು ಸ್ವಲ್ಪ ಹೇಳಿ. ಊರು ಮೇಘಲಾಪುರ, ಇಲ್ಲೇ KRS ಹತ್ರ ಮೇಘಲಾಪುರ. ನಿಮ್ಮದು ಫೋನ್ ನಂಬರ್ ಒಂದು ಸ್ವಲ್ಪ ನಿಧಾನ ಕೇಳಿ. 6362617891. ನಿಮ್ಮ ಹೆಸರು? ಮನೋಜ್ ಅಂತ, ಮೇಘಲಾಪುರ. ಇವ್ರನ್ನ ಬಂದ್ಬಿಟ್ಟು ಈ ನಂಬರ್ಗೆ ಫೋನ್ ಮಾಡಿ. ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೊಬೋದು ಫ್ರೆಂಡ್ಸ್. ನಮ್ಮ ರೈತರುಗಳಿಗೆಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು. ಫ್ರೆಂಡ್ಸ್, ಇವು ಬೇರೆ ಇತ್ತು. ಇವು ಬಂದ್ಬಿಟ್ಟು ಅಣ್ಣ, ಇವು ಯಾವ ಊರವು? ಇವು ಮೇಘಲಾಪುರವಂತೆ. ಅವ್ರದ್ದು ನಂಬರು ಇವಾಗ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಮೇಘಲಾಪುರದವ್ರಿಗೆ ಅವ್ರಿಗೆ ಫೋನ್ ಮಾಡ್ಕೊಂಡ್ರೆ ಅವರು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ. ಅಮೃತ ಬಿಂದು GKR ಅಂತ. ಇವು ಬರ್ತಾವೆ ನಾಳೆ ಸಾಯಂಕಾಲಕ್ಕೆ ಮಾಡೋಣ. ನಾಳೆ ಸಾಯಂಕಾಲಕ್ಕೆ ಹಾಕ್ತೀವಿ ಇವು. ಇವತ್ತು ಹೋಗಿ ಅಪ್ಡೇಟ್ ಮಾಡಿದ್ರೆ ನೈಟೆಲ್ಲ ಅಪ್ಡೇಟ್ ಮಾಡೋದಾಯ್ತದೆ. ನಾಳೆ ಬರ್ತದೆ. ಇವು ಯಾವ ಅಣ್ಣ ನಿಮ್ಮವ್ಯಾ? ಒಂಗಳಿವೆ. ಇವು ಒಂಗಳಿವೆ ಫ್ರೆಂಡ್ಸ್. ಏನು ರೇಟ್ ಹೇಳ್ತಾವ್ರಿ ಇದಕ್ಕೆ? 140 ಅಂತೆ ಫ್ರೆಂಡ್ಸ್. ಇದು ಅದೇ ನಂಬರ್ ಹೇಳಿದ್ರಲ್ಲ, ಆ ನಂಬರ್ಗೆ ಒಂಗಳಿಯವರಿಗೆ ಅದೇ ನಂಬರ್ಗೆ ಫೋನ್ ಮಾಡಿ. ನೋಡಿ ಫ್ರೆಂಡ್ಸ್, ಗೆಳೆಯ ಅಂತೆ. ಗೆಳೆಯ ಅಂತ ತಗೊಂಡು ಮಾರ್ಕೆಟ್ಗೆ ಇಟ್ಬಿಟ್ಟಾರೆ. ಗೆಳೆಯ ಅಂತಂದು ಮಾರ್ಕೆಟ್ಗೆ ಇಟ್ಟಿದ್ದಾರೆ. ನೋಡಿ, ಗೆಳೆಯ ಮಾರ್ಕೆಟ್ಗೆ ಇಟ್ಟಿದ್ದಾರೆ.
ನೋಡಿ ಫ್ರೆಂಡ್ಸ್, ಅಣ್ಣ ಇವೆಲ್ಲ ಒಂದೇ ಬರವಾ? ಇವು ಎಷ್ಟಲ್ಲ ಅಣ್ಣ? 4 ಅಲ್ಲ? ಏನು ರೇಟ್ ಹೇಳ್ತಾ ಇದ್ದೀರಿ ಇದು? 3.5. ಇವಣ್ಣ ಇದು ಒಂದೇ, ಇದು ಒಂಟಿನಾ ಜೊತೆನಾ? ಇವೆಲ್ಲ ಆಗಿಲ್ವಾ? ಅದು ಲಾಸ್ಟ್ ಎಂದಣ್ಣ? ಇದಕ್ಕೇನು ರೇಟ್ ಹೇಳ್ತೀರಣ್ಣ? ಈ ಕಡೆ ಕೊನೆಯವಕ್ಕೆ 1.70. ಇದು 2.80. ಅಣ್ಣ ಒಂದು ಸ್ವಲ್ಪ ನಿಮ್ಮದು ಡೀಟೇಲ್ಸ್ ಹೇಳಿ, ಯಾವ ನಂಬರು ಅಂತ, ನಿಮ್ದು ಯಾವ ಊರು ಏನು ಅಂತ ಹೇಳ್ಬಿಡಿ, ಅಲ್ಲಿ ಫೋನ್ ಮಾಡ್ಕೊಂಡು ಬರ್ತಾರೆ. ಚಿಕ್ಕನಹಳ್ಳಿ, ಇಲ್ಲಿ ಬಾರಿ ಹತ್ರ, ಕ್ಯಾರೇಸ್ ಹತ್ರ ಚಿಕ್ಕನಹಳ್ಳಿ ಅಂತ ಫ್ರೆಂಡ್ಸ್. ಅವ್ರಿಗೆ ಫೋನ್ ನಂಬರ್ ಕೊಡ್ತಾರೆ. ಫೋನ್ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಅವ್ರನ್ನ ಮೀಟಾಗಿ ಹೇಳಿ ಸರ್. ಫೋನ್ ನಂಬರ್ ನಿಮ್ಮದು? 6363011548. ಇನ್ನೂ ಸರ್ ಹೇಳಿ. 6363011548. ನಿಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಅಂತ. ಇವು 3 ಎತ್ತುಗಳಲ್ಲಿ ಯಾರಿಗಾದ್ರೂ ನಿಮ್ಗೆ ಫೋನ್ ಮಾಡಿದ್ರೆ ಸಿಗ್ತಿರಲ್ವಾ ಫ್ರೆಂಡ್ಸ್? ಇವರು ನಮ್ಮ ಮಂಡ್ಯ ಡಿಸ್ಟಿಕ್ಕು, ಶ್ರೀರಂಗಪಟ್ಟಣ ತಾಲೂಕು, ಬೆಳಗೋಳ ಹೋಬಳಿಯ ಕ್ಯಾರೇಸ್ ಕೃಷ್ಣರಾಜ ಸಾಗರ ಹತ್ರ ಇರೋದು ಚಿಕ್ಕನಹಳ್ಳಿ ಅಂತ. ಆ ಚಿಕ್ಕನಹಳ್ಳಿ ಹತ್ರ ಬಂದ್ಬಿಟ್ಟು ನೀವು ಕ್ಯಾರೇಸೇ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ಅವ್ರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಂದ್ಬಿಟ್ಟು ನೀವು ಅವ್ರನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅವ್ರನ್ನ ಮಾತಾಡ್ಕೊಳ್ಳಿ ಫ್ರೆಂಡ್ಸ್. ಅವ್ರ ಪದಾರ್ಥ ಹೇಳ್ತಾರೆ. ನೋಡಿ ಪ್ರಶ್ನೆ ಕರುಗಳು ಇವು. ಗೌಡ್ರೆ ಎಷ್ಟು ವರ್ಷ ಇವಕ್ಕೆ? ಎಷ್ಟು ವರ್ಷ? ಹಾಂ, ಕರುಗಳು ಎಷ್ಟು ವರ್ಷ ಆಗಿರ್ಬೋದು? ಹಾಂ, 2 ವರ್ಷನಾ? ಅಲ್ಲಾಗಿಲ್ಲ. ಅದು ನೋಡಿ ಫ್ರೆಂಡ್ಸ್, ಇವು ಕರುಗಳು ನಿಮಗೆ ಬೇಕಾಗಿದ್ದಂಥ ಕರುಗಳು ಸಿಗ್ತವೆ ಫ್ರೆಂಡ್. ಬೇಕಾಗಿರೋ ಅಂಥ ದನಗಳು ಇವೆಲ್ಲ ಸಿಗ್ತವೆ. ನಮ್ಮ ಕ್ಯಾರೇಸ್ ಜಾತ್ರೆಗೆ ಬನ್ನಿ, ಸಂಕ್ರಾಂತಿ ದಿನ ನಡೀತದೆ. ಬೇಕಾಗಿದ್ದಂಥವು ಸಿಗ್ತವೆ ನೋಡಿ. ಎಲ್ಲ ಥರದ ನಾಟಿ ಹಸುಗಳು, ನಾಟಿ ಓರಿಗಳು ಎಲ್ಲ ಸಿಗ್ತವೆ. ದಯವಿಟ್ಟು ಬನ್ನಿ. ಈ ವರ್ಷವೇ ಕಮ್ಮಿ ಆಗಿರೋದು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಾಟಿ ಹಸುಗಳು ನಶಿಸಿ ಹೋಗ್ತೈತೆ. ದಯವಿಟ್ಟು ಬನ್ನಿ, ಎಲ್ಲರೂ ಪ್ರೋತ್ಸಾಹ ಕೊಡಿ. ನಮ್ಮ ರೈತರುಗಳಿಗೆ ಪ್ರೋತ್ಸಾಹ ಕೊಟ್ಬಿಟ್ಟು ನಾವು ಅವ್ರಿಗೆ ಎತ್ತೇಸಿಸ್ಬೇಕು. ನೋಡಿ ಹೆಂಗೆ ಓರಿಗಳು ಸಾಕವ್ರೆ. ಓರ್ಗರ ಅಲ್ವಾ ಗೌಡ್ರೆ? ಓರ್ಗರುಗಳು ಇವೇನಾದ್ರು ತಗೊಬೇಕು ಅಂದರೆ ಏನು ಹೇಳ್ತೀರಾ ರೈಟು? 36. ಇವು ನಿಮ್ಮವೆಯಾ? ಇವೇನು ಹೇಳ್ತಾವ್ರೆ ಅವರು ಗೌಡ್ರೆ? ಅಲ್ಲ ನಿಮ್ಗೆ ಹೇಳಿರ್ತಾರಲ್ಲ, ಎಷ್ಟು ಹೇಳ್ತಾವ್ರೆ ನೋಡಿ ಫ್ರೆಂಡ್ಸ್. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬರ್ತಾರೆ. ಇವ್ರದ್ದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಬಂದ್ಬಿಟ್ಟು ಅವ್ರದ್ದು ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಹೋಗಿ ಅವ್ರನ್ನ ಕರೆಗಳು ಬೇಕು ಅಂದರೆ ತಗೊಬೋದು. ದಯವಿಟ್ಟು ಹೋಗಿ ನಮ್ಮ ರೈತರುಗಳಿಗೆ ಫುಲ್ ಸಪೋರ್ಟ್ ಕೊಡಿ. ನಮ್ಮ ರೈತರುಗಳು ಇಲ್ಲ ಹಿಂದುಳಿದು ಬಿಡ್ತಾರೆ. ನಮ್ಮ ರೈತರುಗಳಿಗೆ ಫುಲ್ ಸಪೋರ್ಟ್ ಕೊಡಬೇಕು. ಕರ್ನಾಟಕದವ್ರು ಕೊಡ್ತಾರೆ, ಬೇರೆ ದೇಶದವ್ರು ಕೊಡ್ತಾರೆ. ಹೋಗಿ ಒಳ್ಳೆ ಓರ್ಗರಗಳು ನೋಡಿ, ಎರಡು ಹೆಂಗೆ ಜೋಡಿ ಎತ್ತು ಮಾಡವ್ರೆ.
ಜೋಡಿ ಮಾಡವ್ರೆ. ಅವ್ರಿಗೆ ಜೋಡಿ ಮಾಡಬೇಕು ಅಂದರೆ ಏನು ಶ್ರಮ ಇರ್ತದೆ ಗೊತ್ತಾ ಅವ್ರಿಗೆ. ಒಂದು ಕಡೆಯಿಂದ ತಂದು ಇನ್ನೊಂದು ಕಡೆಯಿಂದ ತಂದು ಜೋಡಿ ಮಾಡಬೇಕು ಅಂದರೆ ಭಾರಿ ಶ್ರಮ ಇರ್ತದೆ. ಹೋಗಿ 1-2 ಎಲ್ಲ ಮಕ್ಕ ನೋಡಬೇಡಿ, ಕೊಡಿ. ಅವ್ರನ್ನ ತಗೊಂಡು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ. ನೋಡಿ ಇವು ಅಷ್ಟೇ ಜೋಡಿ ಮಾಡವ್ರಲ್ಲ, ನಮ್ಮ ಕರುಗಳನ್ನ ಜೋಡಿ ಮಾಡವ್ರಲ್ಲ ಅವ್ರನ್ನ ನೋಡಿ. ಎಲ್ಲೋ ತಾಯಿ ಒಂದು ಕಡೆ, ಅದೇ ಒಂದು ಕಡೆ ಕರನೇ ಒಂದು ಕಡೆ ಇರ್ತದೆ. ಎಲ್ಲೆಲ್ಲಿಂದನೋ ತಂದು ಒಂದು ಕಡೆ ಜೋಡಿ ಮಾಡಿರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು ಫ್ರೆಂಡ್ಸ್. ಹೋಗಿ ಅವ್ರಿಗೆಲ್ಲ ಫ್ರೆಂಡ್ಸು ಅವ್ರಿಗೆಲ್ಲ ಹೋಗ್ಬಿಟ್ಟು ನೀವು ಪ್ರೋತ್ಸಾಹ ಕೊಡಿ. ಕೊಡ ಫ್ರೋಜ್ ಅಣ್ಣ. ಯಾವ ನಿಮ್ಮ ವರಿಗಳು ಯಾವ ಅಣ್ಣ? ಹಳೆ ಉಂಡವಾಡಿ ಕ್ಯಾರೆಸ್ ಹತ್ರ. ಹಾಂ ಅದೇ ಕ್ಯಾರೆಸ್ ಹತ್ರ ಹಳೆ ಉಂಡವಾಡಿನಾ? ಇವೆರಡು ಎತ್ತುಗಳಿಗೆ ಏನು ಹೇಳ್ತೀರಾ? ಇವೆರಡು ವರಿಗಳಿಗೆ ಇವೆರಡು ಇವು ಹೇಳಿ ಗೌಡ್ರೆ. 1.5 ಹೇಳ್ತಾ ಇದ್ದಾರೆ. ಅವು ಗೌಡ್ರೆ ಅಲ್ಲ ಅವೆರಡು ಕೆರೆಸೆ ಏನು ರೇಟ್ ಹೇಳ್ತಾವ್ರೆ? ಅದು 1.10. ಇದು 1.5 ಹೇಳ್ತಿದ್ರಾ ಫ್ರೆಂಡ್ಸ್? ಇವರು ಕೆರೆಸ್ ಹತ್ರ ಹಳೆ ಉಂಡವಾಡಿಯವರು. ನೀವು ಬಂದ್ಬಿಟ್ಟು ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ದಯವಿಟ್ಟು ಬಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ. ಫೋನ್ ಮಾಡಿದ್ರೆ ಅವರು ಡೈರೆಕ್ಟಾಗಿ ಕರ್ಕೊಂಡೋಗಿ ನಿಮಗೆ ಅದು ಏನೈತಿ ಅದನ್ನ ನಿಮಗೆ ಮಾತಾಡ್ಕೊಡ್ತಾರೆ. ದಯವಿಟ್ಟು ಬನ್ನಿ. ನಮ್ಮ ರೈತರುಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ನೋಡಿ ಇವತ್ತಿನ ದಿನ ರೈತರುಗಳಿಗೆ ವ್ಯಾಪಾರ ಕೇಳೋರೇ ಇಲ್ಲ ನಾಟಿ ಹಸುಗಳ್ನ, ಆ ಥರ ಆಗೈತೆ. ದಯವಿಟ್ಟು ಬನ್ನಿ, ಬಂದ್ಬಿಟ್ಟು ನಮ್ಮ ರೈತರುಗಳಿಗೆ ಸಪೋರ್ಟ್ ಮಾಡಿ. ನೋಡಿ ಇದೇ ಗೌಡ್ರು, ಇವ್ರನ್ನ ನೋಡ್ಕೊಳ್ಳಿ. ಇವ್ರನ್ನ ನಂಬರ್ ಹೇಳಿ ಗೌಡ್ರೆ. ನಿಮ್ಮದು ಫೋನ್ ನಂಬರ್ ಇಲ್ವಾ? ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ಥರ ಮಾಡೋಣ? ಯಾರ್ದಾದ್ರೂ ಒಬ್ಬರದ್ದು ಕೊಡಿ. ಗೊತ್ತಿಲ್ಲ ಅವ್ರ ನಂಬರ್ಗಳು. ಇದು ಮಾಡಿದರೆ ನಾಳೆ ಸಾಯಂಕಾಲದಷ್ಟೊಂದು ಮನೆ ಹತ್ರನೇ ಬರೋರು. ಹಾಂ, ನಾವು ಟಿವಿಗೆ ಬಿಡ್ತೀವಿ ಟೋಟಲ್ಲು. ಯಾರಾದರೂ ಹುಡುಕೊಂಡ್ಬಿಡ್ತಾರೆ. ಇವಾಗ ಇವ್ರದ್ದು ನಂಬರು, ಇವರು ಮಾವನೇನೋ ಬಿಟ್ಟೋಗವ್ರೆ. ಅವ್ರ ಅಳಿಂಗೆ ಅವ್ರ ನವರಿ ನಂಬರ್ ಇವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇವ್ರ ನಂಬರ್ಗೆ ಬಂದ್ಬಿಟ್ಟು ನೀವೇನು ಅಂದರೆ ಕ್ಯಾರೆಸ್ ಹತ್ರ ಬನ್ನಿ, ಹಳೇ ಉಂಡವಾಡಿ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು? ಮಂಜುನಾಥ್ ಚಲುವೇಗೌಡರು ಅಂತನಾ? ಏನಂತ ಹೇಳಿದ್ರಲ್ಲಿ ಹೇಳ್ತಾರೆ ಫಸ್ಟು. ಮಂಜುನಾಥ ಎತ್ಗಳು ಮಾರಕ್ಕೆ ಬಂದಿದ್ರಲ್ಲ ಅಂತ ಕೇಳಿ, ಕ್ಯಾರೆಸ್ಗೆ ಎತ್ಗಳು ಹೊಡೆದಿದ್ರಲ್ಲ ಮಂಜುನಾಥ್ ಅನ್ನೋರು ಅಂತ ಕೇಳಿ ಫ್ರೆಂಡ್ಸ್. ಅವ್ರಿಗೆಲ್ಲ ಹಳೆ ಜನ ಪಾಪ, ಅವ್ರಿಗೆ ನಂಬರ್ ಇಟ್ಕೊಂಡಿಲ್ಲ. ದಯವಿಟ್ಟು ಬಂದ್ಬಿಟ್ಟು ನೀವು ಅವ್ರನ್ನ ಅಲ್ಲಿ ನೀವು ಹಳ್ಳಿ ಒಳಗೆ ಹಳೇ ಉಂಡವಾಡಿ ಅಂತ ಬಂದ್ಬಿಟ್ಟು ನೀವು ಅಲ್ಲೇ ವಿಚಾರಿಸಿ, ಅವರೇ ತೋರಿಸ್ತಾರೆ. ಅವ್ರಿಗೆ ನಂಬರ್ ಇಲ್ವಂತೆ. ಬಂದ್ಬಿಟ್ಟು ನೀವು ಅವ್ರನ್ನ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಳೆ ಉಂಡವಾಡಿ ಮಂಜುನಾಥ್ ಅಂತ ಬಂದು ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆ ಉಂಡವಾಡಿಗೆ ಹೋಗ್ಬಿಟ್ಟು, ಹಳೆ ಉಂಡವಾಡಿಗೆ ಹೋಗ್ಬಿಟ್ಟು ನೀವು ಕ್ಯಾರೆಸ್ ಹತ್ರ ಕೃಷ್ಣರಾಜ ಸಾಗರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಹಳೆ ಉಂಡವಾಡಿ ಅಂದರೆ ಯಾರಾದರೂ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಎತ್ತುಗಳು ನಮ್ಮ ರೈತರುಗಳು ನೀವು ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ ಒಳ್ಳೆ ಓರಿಗಳವೆ. ಬಂದ್ಬಿಟ್ಟು ನೀವು ನೋಡಿ 2 ಜೊತೆ ಇದೆ. ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ. ನೆನ್ನೆಯಿಂದ ನಡೀತೈತೆ ಫ್ರೆಂಡ್ಸ್, ನೆನ್ನೆಯಿಂದ ನಡೀತೈತೆ. ನಮಗೂ ಗೊತ್ತಿರಲಿಲ್ಲ, ಇವಾಗ ನನಗೆ ಜಸ್ಟ್ ಗೊತ್ತಾಗಿ ನಾನು ಇವಾಗ ಬಂದಿದ್ದು. ದಯವಿಟ್ಟು ಬನ್ನಿ, ನಿಮಗೆ ಯಾವ ಥರ ಓರಿಗಳು ಬೇಕು ಇಲ್ಲಿ ಸಿಗ್ತವೆ. ಬಂದ್ಬಿಟ್ಟು ದಯವಿಟ್ಟು ನೀವು ಖರೀದಿ ಮಾಡ್ಕೊಳ್ಳಿ. ನೀವು ಅವರು ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಅವರಲ್ಲಿ ಏನು ಅನ್ಯೋನ್ಯತೆ ಇದೆ ಆ ಥರ ಮಾತಾಡ್ಕೊಂಡು ನೀವು ತಗೊಬೋದು ಫ್ರೆಂಡ್ಸ್. ಯಾರು ಇಲ್ವಾ? ಏನು ಹೇಳ್ತಾವ್ರೆ ಅವ್ರು ರೈಟು? ಇವರೆಲ್ಲ ಹೋಗಿದ್ದಾರೆ ಫ್ರೆಂಡ್ಸ್. ಬಂದು ಇವ್ರ ಪಕ್ಕದಲ್ಲೇ ಇರೋರು, ಇವ್ರನ್ನ ಮಾತಾಡ್ಸ್ಕೊಂಡ್ರೆ ಅವ್ರು ಸಿಗ್ತಾರೆ. ಬನ್ನಿ, ನಾಳೆ ಸಾಯಂಕಾಲ ಗಂಟೆ ಇರ್ತಾರೆ. ಬನ್ನಿ ಫ್ರೆಂಡ್, ನಾಳೆ ಸಾಯಂಕಾಲ ಗಂಟೆ ಇರ್ತಾರೆ. ಬಂದ್ಬಿಟ್ಟು ನೀವು ಅವ್ರನ್ನ ಭೇಟಿ ಆಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಓರ್ಗಾರ ಅಲ್ವೇಣ? ಓರ್ಗಾರನಾ ನಿಮ್ಮ ಕಡೆ ಇರಲ್ವಾ ಇವರು? ನೋಡಿ ಫ್ರೆಂಡ್ಸ್, ಈ ಥರ ಇರ್ತವೆ. ವರ್ಷ ಸಂಕ್ರಾಂತಿ ದಿನ ಸ್ಟಾರ್ಟ್ ಆದರೆ ಇನ್ನು 3 ದಿನ 17ನೇ ತಾರೀಕು ಗಂಟೆ ಇರ್ತದೆ. ಬನ್ನಿ, ಇದು KRSಲ್ಲಿ ನಡೆಯೋದು ಸಮ್ಮೇಳನ. ನೋಡಿ ಆ ದೂರದಲ್ಲಿ ಕಾಣ್ತಾ ಇತ್ತಲ್ಲ, ಅದೇ KRS ಡ್ಯಾಮು. ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ ಡ್ಯಾಮು, ನೋಡಿ ಅದೇ KRS. ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್, ಅದೇ KRS. ನೋಡಿ ಅಲ್ಲಿ ನೀರಿಲ್ವಾ, ಅದೇ KRS ಪಕ್ಕದಲ್ಲೇ ಇರೋದದು. ಬನ್ನಿ ಫ್ರೆಂಡ್ಸ್, ಹೋಗ್ಬಿಟ್ಟು ನೋಡಿ, ಇಲ್ಲೇ ನಿಂತಿದ್ವಿ. ದಿಬ್ಬದ ಮೇಲೆ ನಿಂತ್ಕೊಂಡು ನಾವು ನಿಮ್ಗೆ ತೋರಿಸ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಇದು ನೋಡ್ಬಿಟ್ಟು ನೀವು ಮಾತಾಡ್ಕೊಂಡು ತಗೊಬೋದು. ಹಾಂ ಆಗೈತೆ. ಇವು ಎಷ್ಟಲ್ಲು? 4 4 6 ನೋಡಿ ಫ್ರೆಂಡ್ಸ್, ಗೈತವಾ? ಹಾಂ
ಸೂಪರ್ ಓರಿಗಳು ಫ್ರೆಂಡ್ಸ್. ನೋಡಿ ಎಷ್ಟು ಹೇಳ್ತಾವ್ರೆ? 3 ಲಕ್ಷ ಹೇಳ್ತಾವೆ. 3 ಹೇಳ್ತಾವ್ರೆ. ಬನ್ನಿ ಕುಂತ್ಕೊಳ್ಳಿ, ನೀವು ಅವ್ರ ಹತ್ರ ಫೋನ್ ಮಾಡಿಬಿಟ್ಟು ಬಂದು ನೀವು ಬಂದು ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ. ಏನು ನಿನ್ನ ನಂಬರ್ ಹೇಳಪ್ಪ, ನಿನ್ನ ಹೆಸರು ಹೇಳು. 8970654010 ಪ್ರಸಾದ್ ಅಂತ. ಪ್ರಸಾದ್ ಅಂತ. ಯಾವ ಊರು ನಿಮ್ಮದು? ಕಡತ್ನಾಳು ಆರ್ತಿಪುರ. ಆರ್ತಿಪುರದ ಹತ್ರನೇ. ಇವರು ಅದೇ ಗೌಡ್ರ ಇರೋ ಜಾಗದಲ್ಲೇ ಇರೋದು. ಇವ್ರಿಗೆ ಫೋನ್ ಮಾಡ್ಕೊಳ್ಳಿ. ಅವ್ರು ಒಬ್ಬರ ಹತ್ರ ಹೋದರೆ ಗೌಡ್ರ ಹತ್ರ ನಿಮಗೆ ಇಲ್ಲಿ ಎಲ್ಲ ತೋರಿಸ್ತಾರೆ. ನೀವು ಬಂದ್ಬಿಟ್ಟು ಫೋನ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ಹೋಗಿ ತಗೊಳ್ಳಿ, ಖುಷಿಯಿಂದ ಇರ್ರಿ. ಓಕೆ ಫ್ರೆಂಡ್ಸ್, ಆಯಿತು. ಅವು ನಿಮ್ಮವೆಯಾ? ಅಮೃತ ಬಿಂದು GKR. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸೋದಲ್ಲ ಅವ್ರದ್ದೇ ಇದ್ದೀವಿ, ಹೊಸಗುಂಡವಾಡಿಯವ್ರದ್ದು. ಈ ಕರುಗಳು ಅವರವೇ. ಇವೇನು ಹೇಳ್ತೀರಣ್ಣ? 71,000 ಹೇಳ್ತೀರಣ್ಣ. 71. ನಮ್ಮ ರೈತರುಗಳು ಹೇಳ್ತಾರೆ, ನೀವು ಡೈರೆಕ್ಟಾಗಿ ಹೋಗಿ, ನೀವು ರೈತರೇ ಆಗಿರೋದ್ರಿಂದ ಅವ್ರ ಹತ್ರ ಕುಂತು ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇ ಡೈರೆಕ್ಟಾಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಏನೋ ಅನುಸರಿಸ್ಕೊಂಡು ನೀವು ತಗೊಬೋದು. ತುಂಬ ಚೆನ್ನಾಗಿ ಸಾಕಿದ್ದಾರೆ ಅವರು. ಒಂದೊಂದು ಕರುಗಳನ್ನ ಒಂದೊಂದು ಕಡೆಯಿಂದ ತಂದು ಸಾಕಿರಬೇಕಾದ್ರೆ ನಿಮಗೂ ಗೊತ್ತಿರ್ತದಲ್ವ, ಯಾವುದೋ ಒಂದು ಮೂಲೆಯಲ್ಲಿ ಇರ್ತದೆ ಒಂದು, ಅದು ಜೋಡಿ ಮಾಡಬೇಕು ಅಂದರೆ ಏನು ಕಷ್ಟ ಏನೈತೆ ಅನ್ನೋದು ನಿಮಗೂ ಗೊತ್ತಿರ್ತದೆ. ಬನ್ನಿ ಅವ್ರ ಹತ್ರ ಕುಂತು ನೀವು ಮಾತಾಡ್ಕೊಂಡು ನೀವು ತಗೊಬೋದು ಫ್ರೆಂಡ್ಸ್. ಇದೇ ನಂಬರ್ಗೆ ಹೊಸಗುಂಡವಾಡಿ ಅವರು ಮಹೇಶ್ ಅನ್ನೋರಿಗೆ ಫೋನ್ ಮಾಡಿ. ಅವರೇ ಬಂದು ನಿಮ್ಮನ್ನ ಕ್ಯಾರೇಸೆ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ಅವರೇ ನಿಮಗೆ ಅಡ್ರೆಸ್ ಹೇಳ್ತಾರೆ, ಸೀದಾ ಹೋಗ್ಬೋದು. ಇಲ್ಲ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಬಂದು ನೀವು ಅವ್ರನ್ನ ಭೇಟಿಯಾಗಿ ಫ್ರೆಂಡ್ಸ್. ಇದು ಹೊಸಗುಂಡವಾಡಿ ಅಲ್ವಾ? ಕಡತ್ನಾಳು ಅವರು ಆರ್ತಿ ಉಕ್ಕಡದ ಹತ್ರ ಫ್ರೆಂಡ್ಸ್. ಇದು ಓರಿಗಳು ನೋಡಿ, 1 2 ಜೊತೆ ಇದೆ. ಈ ಓರಿ ನೋಡಿ ಫ್ರೆಂಡ್ಸ್, ಇದೇ ಥರನೇ ಇದು ಇನ್ನೊಂದು ಐತೆ ನೋಡಿ. ಇಲ್ಲಿ ಮಲಗೈತೆ ಪಾಪ, ಅದು ಮಲಗಿರಲಿ ನೋಡಿ. ಇದು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ನಿಂತಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ಇವೆರಡು ಜೋಡಿ ನೋಡಿ. ಗೌಡ್ರು ಸಾಕವ್ರೆ, ಅವ್ರ ವಯಸ್ಸಾದ್ರೂ ಓರಿಗಳು ಕಡತ್ತಾಗಿ ಸಾಕವ್ರೆ. ಹೇಗಿದೆ ಓರಿಗಳು ನೋಡಿ, ಓರಿಗಳು ಹಂಗೈತೆ. ಬನ್ನಿ ನಮ್ಮ ಗೌಡ್ರನ್ನ ಭೇಟಿಯಾಗಿ, ಹಳೆ ತಲೆಗಳು ಅವ್ರನ್ನ ಭೇಟಿಯಾಗಿ, ಅವ್ರಿಗೂ ಗೊತ್ತೈತೆ ಕಷ್ಟ ಸುಖ ಏನು ರೈತರದು ಅನ್ನೋದು. ಬನ್ನಿ ನೋಡಿ. ಅವರು ಗೌಡ್ರೆ, ಈ ಓರಿಗಳಿಗೆ ಏನು ರೇಟ್ ಹೇಳ್ತಾ ಇದ್ದೀರಾ? 3,60,000 ಹೇಳ್ತಾ ಇದ್ದೀವಿ. 3,60,000 ಹೇಳ್ತಾರೆ. ಬನ್ನಿ ನಮ್ಮ ರೈತರುಗಳು ತೊಂದರೆ ಏನು ಅನ್ನೋದು ಗೊತ್ತಿರುತ್ತೆ. ಅವ್ರನ್ನ ಡೈರೆಕ್ಟಾಗಿ ಕುಂತ್ಕೊಂಡು ನೀವು ಮಾತಾಡ್ಕೊಂಡು ನಮಗೆ ಈ ಓರಿ ನಿಮಗೆ ಇಷ್ಟ ಆಯ್ತಾ, ಡೈರೆಕ್ಟಾಗಿ ಬನ್ನಿ ನಮ್ಮ ಗೌಡ್ರನ್ನ ಬಂದ್ಬಿಟ್ಟು ನೀವು ಮಾತಾಡಿಸಿ. ಅವರು ಗೌಡ್ರ, ನಿಮ್ಮ ಹೆಸರು? ನಿಂಗೇಗೌಡ ಅಂತ. ನಿಂಗೇಗೌಡ, ಕಡತ್ನಾಳವರು, ಆರ್ತಿ ಉಕ್ಕಡದ ಹತ್ರ, ಪಾಂಡವಪುರ ರೈಲ್ವೆ ಸ್ಟೇಷನ್. ರಾಕೇಶ್ ಅಂತ. ರಾಕೇಶ್ ಅಂತನಾದರೂ ಮಾಡಿ, ಇಲ್ಲ ನಿಂಗೇಗೌಡ ಅಂತ. ನಿಂಗೇಗೌಡ ನಿಮ್ಮದು ಫೋನ್ ನಂಬರ್ ಅವ್ರಿಗೆ ಹೋಯ್ತದೆ. ಯಾರಿಗಾದರೂ ಮಾಡಿ, ರಾಕೇಶ್ ಅನ್ನೋರಿಗೆ ಮಾಡಿ. ಆ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು ಒಂದ್ಸಲಿ ಹೇಳ್ತಾರೆ. ನಂಬರ್ ಆಯ್ತಾ? ಆಯ್ತು. ಆ ನಂಬರ್ ಹೇಳ್ತಾರೆ, ನೀವು ಫೋನ್ ಮಾಡ್ಕೊಳ್ಳಿ. ಅವ್ರಿಗೆ ಬರ್ತಾ ಇದ್ದೀವಿ ನಾವು ಯೂಟ್ಯೂಬ್ ಚಾನಲಿಂದ, ಅಮೃತ ಬಿಂದು GKR ಕಡೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಹೋಗ್ತೀವಿ ಅಂದರೆ ಇನ್ನೂ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಮಾಡ್ತಾರೆ. ಗೌಡ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ನಾವು ಹೇಳಿದ್ವಿ, ನಮ್ಮ ಕಡೆಯಿಂದ ನಮ್ಮ ಕಸ್ಟಮರ್ ಬಂದರೆ ನೀವು ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಕೊಡ್ತೀರಾ ಅಲ್ವಾ ಗೌಡ್ರೆ? ಕೊಡ್ತೀವಿ. ಕೊಡ್ತಾರೆ. ಓರಿಗಳಂತೂ 7 ಮಾಡಿಸ್ದಂಗೈತೆ ಗುರು ನೋಡಿ. ಹೇಗೈತೆ ಅಂದರೆ ಓರಿಗಳು ಗೌಡ್ರೆ, ಗೈತವ ನೊಗ ಗೀಗ ಎಲ್ಲ ಹೊಡಿತೆ, ಇದು ಎತ್ತವ. ಯಾಕೆಂದ್ರೆ ನೀವು ಸೋಕಿ ಸಾಕಿದ್ರೆ ಏನು ಅನ್ನೋದಕ್ಕಷ್ಟೇ. ಕೆಲಸಕ್ಕೆ ನಮ್ದು ಗ್ರೆಸರ್ ಗಾಣ ಇದು. ಗಾಣಿ ಕೆಳಗೆ ರಚನೆ ಇಳಿಸಿ ನೋಡಿ. ಗೇಯ ಓರಿಗಳು ಇವು ಹೇಗೈತೆ ನೋಡಿ. ಬನ್ನಿ ನೀವು ಕಣ್ಣಾರ ನೋಡ್ಬಿಟ್ಟು, ಅಲ್ಲೇನು ಕಣ್ಣು ಮುಚ್ಚಾಲೆ ಆಟ ಏನಿರಲ್ಲ. ನೀವು ಕಣ್ಣಾರ ಬನ್ನಿ ನೋಡ್ಬಿಟ್ಟು ತಗೊಳ್ಳಿ. ಅವರು ಗೌಡ್ರು ಇವಾಗ ನಂಬರ್ ಹೇಳ್ತಾರೆ, ಆ ನಂಬರ್ ಕರೆ ಮಾಡಿ. ನೀವು ಬಂದ್ಬಿಟ್ಟು ಪಾಂಡವಪುರದ ಹತ್ರ ಬಂದ್ಬಿಟ್ಟು ಈ ನಂಬರ್ಗೆ, ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಈ ನಂಬರ್ ಫೋನ್ ಮಾಡಿದ್ರೆ ಗೌಡ್ರೇ ಆಗಲಿ ಇಲ್ಲ ಅವ್ರ ಮಕ್ಕಳೇ ಆಗಲಿ ಯಾರಾದರೂ ಬಂದು ನಿಮ್ಮನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ನೀವೇ ಅಡ್ರೆಸ್ ಹೇಳ್ತಾರೆ, ಅಲ್ಲಿ ಆಟೋದಲ್ಲಿ ಹೋಗ್ಬೋದು. ಅಲ್ಲಿ ನೋಡ್ಕೊಂಡು ನೀವು ನಿಮಗೆ ಖುಷಿ ಆಯಿತಾ, ಸಂತೋಷನೇ ತೊಗೊಂಡೋಗ್ಬೇಕು. ಒಂದು ಎತ್ತು ಒಂದು ಹೆಣ್ಣು ತೊಗೊಂಡೋಗ್ಬೇಕಾದ್ರೆ ಖುಷಿಯಿಂದ ತೊಗೊಂಡೋಗ್ಬೇಕು. ಆ ಮನೆಗಳು ಉದ್ಧಾರ ಆಗಬೇಕು ಅಂದರೆ ಬನ್ನಿ. ಅವರು ಮೋಸ ಇಲ್ಲ. ಬಂದ್ಬಿಟ್ಟು ನೀವು ಡೈರೆಕ್ಟಾಗಿ ಅವ್ರಿಗೆ ಮಾತಾಡ್ಕೊಂಡು ಹಿಂಗೆ ಗೌಡ್ರಿ ಅಂತ ಮಾತಾಡ್ಕೊಂಡು ನೀವು ತೊಗೊಂಡು ಹೋಗ್ಬೋದು. ನೋಡಿ, ಅವ್ರ ನಂಬರ್ ಹೇಳ್ತಾರೆ, ಆ ನಂಬರ್ಗೆ ಫೋನ್ ಮಾಡ್ತಾರೆ. ಮಾಡಿ ನೀವು ನಂಬರ್ ಬರ್ಕೊಳ್ಳಿ. ನಂಬರ್ ಹೇಳಿ ಗೌಡ್ರಿ. 98 44 48 66 43. ಈ ನಂಬರ್ ಯಾರು? ರಾಕೇಶ್ ಅನ್ನೋದ. ಇನ್ನೊಂದ್ಸಲ ಹೇಳಿ ನಂಬರು. 98 44 48 66 43. ನೋಡಿ ಫ್ರೆಂಡ್ಸ್, ಈ ನಂಬರ್ಗೆ ನೀವು ಫೋನ್ ಮಾಡಿಬಿಟ್ಟು ಹೋದರೆ ಇವರು ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಬಂದ್ಬಿಟ್ಟು ತಗೊಳ್ಳಿ. ಅದೇ ರೀತಿ ಇಲ್ಲಿ ಇವ್ರದ್ದೇನೆಯ ಒಂದು ಒಂಟಿ ಎತ್ತಿದೆ ನೋಡಿ. ಇದಕ್ಕೆ ಕೂಟ ಬೇಕು ಅಂತೆ. ಕೂಟ ಇದ್ರೂ ಹೊಂದ್ಕೊಂತದೆ. ಇಲ್ಲ ನಿಮ್ಮ ಹತ್ರ ಇದ್ರೆ ತಗೊಂಡೋಗಿ, ಪರವಾಗಿಲ್ಲ, ಹೌದಲ್ವಾ? ಅವ್ರ ಹತ್ರ ಇದ್ರೆ ಕೊಡ್ತೀರಲ್ವಾ? ಇಲ್ಲ ನಿಮ್ದಿದ್ರೆ ಯಾರು ಕೊಡಿ, ಅವ್ರು ಹೊಂದಿಸ್ಕೊಂತೀರಾ? ಅವ್ರದ್ದಿದ್ರೆ ತಗೊಂತೀರಾ? ಇದಕ್ಕೆ ಕೂಟ
ನೋಡಿ ಕಲರ್ ಯಾವುದು ಅಂತ ನೋಡ್ಕೊಳ್ಳಿ. ಕಲರ್ ನೋಡಿ ವೈಟು ತುಂಬ ಚೆನ್ನಾಗಿದೆ. ಇದಕ್ಕೆ ನಿಮ್ಮ ಹತ್ರ ಏನಾದ್ರು ಈ ಥರ ಹೊಂದಿಕೆ ಆಗೋದಿದ್ರೆ ನೀವು ತಗೊಂಡೋಗಿ, ಇಲ್ಲ ಅಂದರೆ ನಿಮಗೆ ಬೇಡ ನಾವೇ ಕೊಡ್ತೀವಿ ಅನ್ನೋದಿದ್ರೆ ಈ ಥರನೇ ಕೂಟ ಇರಲಿ ಕೊಡಿ, ಅವರು ಹೊಂದಿಕೆ ಮಾಡ್ಕೊತಾರೆ. ಇದೇನಾದ್ರು ತಗೊಂಡು ಹೋಗೋರಾದ್ರೆ ಎಷ್ಟು ಕಪ್ಪ ಕೊಡ್ತೀರಾ? ಒಂಟಿಗೆ 1.60 ಹೇಳ್ತಾವ್ರೆ. ಏನು ಅಲ್ಲಾಗೈತಾ ನೋಡಿ? ಇದು ಅಲ್ಲಾಗಿಲ್ಲ, ಇವು ಹಾಲಲ್ಲೇ, ಇವುವೇ, ಇದು ಹಾಲಲ್ಲೇ. 1.60 ಹೇಳ್ತಾವ್ರೆ. ಇದು 3.60 ಅಲ್ಲ? ಇದು 3.60 ಹೇಳ್ತಾವ್ರೆ. ನೀವು ನೋಡಿ ಬಂದು ನೋಡಿ ಕಣ್ಣಾರ ನೋಡ್ಬಿಟ್ಟು ತಗೊಂಡೋಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಹಾಗೆ ಆನಂದೂರು ಕುಂಚೇಗೌಡರ ಮಗ ಕೃಷ್ಣೇಗೌಡರು ಅವರು ನೋಡಿಕೊಂಡಿರುತ್ತಾರೆ. ಗೌಡ್ರೆ ಕೇಳಿಕೊಳ್ಳೋಣ. ಇನ್ಸ್ಟಾಗ್ರಾಮಲ್ಲಿ GKR ಕನ್ನಡಿಗ ಅಂತ ಐತೆ. ಕನ್ನಡಿಗ ಅಂತ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಅಮೃತ ಬಿಂದು GKR ಅಂತ ಐತೆ. ಅಣ್ಣ ಇವ್ಯಾರೋ ಓರಿಗಳು ಅಣ್ಣ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಯಾವ ಊರ ಅಣ್ಣ ಇವು ಓರಿಗಳು? ಶೆಟ್ನಾಯಕ್ನಲ್ಲಿ. ಯಾವ ಕಡೆ ಬರ್ತದಣ್ಣ? ಹಾಂ. ನಿಮ್ಮ ಹೆಸರು? ರವಿ ಅಂತ. ರವಿ ಅಂತ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಅಣ್ಣ? 9845731108. ನಿಧಾನ ಕೇಳೋಣ. 9845731108. ಫ್ರೆಂಡ್ಸ್, ಓರಿಗಳು ಸೂಪರ್ ಆಗಿದೆ ನೋಡಿ. ಎರಡು ಒಟ್ಟು ವೈಟ್ ಆಗಿದೆ, ಎರಡು ಸೂಪರ್ ಆಗಿದೆ ಓರಿಗಳು. ಅಣ್ಣ ಅಲ್ಲಾಗೈತಾ? ಅಲ್ಲಾಗಿಲ್ಲ ನೋಡಿ, ಅಲ್ಲಾಗಿಲ್ಲ. ಎರಡು ಜೋಡಿ ಹೇಳಿ ಮಾಡಿಸ್ದಂಗೈತೆ. ಬನ್ನಿ ನೀವು ಅವ್ರನ್ನ ರವಿಯವ್ರನ್ನ ಡೈರೆಕ್ಟಾಗಿ ಭೇಟಿಯಾಗಿ. ರವಿ ಅಂತ ಅಲ್ವಾ ಸರ್? ರವಿಯವ್ರನ್ನ ಡೈರೆಕ್ಟಾಗಿ ಭೇಟಿಯಾಗಿ. ಇಲ್ವಾಲಕ್ಕೆ ಬಂದರೆ ಎಲ್ಲಿ ಇಲ್ವಾಲನ ಸರ್? ಇಲ್ವಾಲಕ್ಕೆ ಬಂದರೆ ಫೋನ್ ಮಾಡಿದ್ರೆ ಬರ್ತೀರಲ್ವಾ? ಇಲ್ವಾಲಕ್ಕೆ ಹೋಗಿ ಅವ್ರನ್ನ ಫೋನ್ ಮಾಡಿ ನೀವು ಬಂದು ಅವ್ರನ್ನ ನಿಮಗೆ ಭೇಟಿ ಆಯ್ತಾರೆ. ಅಣ್ಣ ಏನು ಹೇಳ್ತಾ ಇದ್ದೀರಿ ರೇಟು? 4.5 ಹೇಳ್ತಾವ್ರೆ. ಬನ್ನಿ ಅವ್ರನ್ನ ಹೋಗ್ಬಿಟ್ಟು ಮೀಟ್ ಆಗ್ಬಿಟ್ಟು ಅವ್ರನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್. ಅವ್ರನ್ನ ಕುಂತ್ಕೊಂಡು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ, ಎಷ್ಟಾಯ್ತದೆ ಅಂತ ಕನ್ವಿನ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಸವನಗುಡಿ ಜಾತ್ರೆ, ಕ್ಯಾರೇಸರಿ ಬಸವನಗುಡಿ ಜಾತ್ರೆ ಅಂದರೆ ಫೇಮಸ್ಸು. ಸಂಕ್ರಾಂತಿ ದಿನ ಸ್ಟಾರ್ಟ್ ಆದರೆ ನೋಡಿ ಒಂಟಿ ವರ್ಕರ ಇದು ಯಾರೂ ಇಲ್ಲ ಇಲ್ಲಿ ಮಾತಾಡೋಣ ಅಂದರೆ ಯಾರೂ ಸಿಕ್ಕಲಿಲ್ಲ. ಅವರೆಲ್ಲ ಊಟಕ್ಕೆ ಹೋಗಿರ್ತಾರೆ. ಒಂಟಿ ವರ್ಗರ ನೋಡಿ, ಇಲ್ಲಿ ಜೋಡಿ ಎತ್ತುಗಳು ಯಾರಣ್ಣ ನಿಮ್ಮವ? ನೋಡಿ ಜೋಡಿ ಎತ್ತುಗಳು ಇವು, 2 ಜೋಡಿ ಎತ್ತುಗಳು. ಅಣ್ಣ ಯಾರು ನಿಮ್ಮವ? ಇರಲಿ ಬಿಡಿ. ಏನಾಗ್ತದ್ರಿ 76. ಏನು ಹೇಳ್ತಾ ಇದ್ದೀರಾ ಗೌಡ್ರೆ? ಏನು ಹೇಳ್ತಾ ಇದ್ದೀರಾ ರೈಟ್ ಇದಕ್ಕೆ? 76. ಯಾವ ಊರವರು? ಹಾಂ, ಚಿಕ್ಕಾರಳ್ಳಿನಾ? ಯಾವರು? ಚಿಕ್ಕಾರಳ್ಳಿ. ನಿಮ್ಮ ಫೋನ್ ನಂಬರ್ ಏನಾರು ಇದೆಯಾ? ಇಲ್ವಾ? ಅದೇ ಯೂಟ್ಯೂಬ್ಗೆ ಹಾಕ್ತಿದ್ದು. ಏನಾದ್ರು ಫೋನ್ ಮಾಡಿದ್ರೆ ಬಂದು ತಗೊಂಡವ್ರು ಇರೋದು. ಅದೇ ಪ್ರಚಾರ ಮಾಡೋಕ್ಕೆ ನಾವು ಆಗ್ತಾ ಇರೋದು. ಅವು ನಿಮ್ಮವೇ? 78. ನೋಡಿ ಅವು 78 ಅಂತೆ. ಇವು ಎಷ್ಟು ಹೇಳಿದ್ರು ಗೊತ್ತಿಲ್ಲ. ಇವು ಕೇಳಿಲ್ಲ ಬಿಡ್ರೆ. ಇವು ಕೇಳಿಲ್ಲ. ಇವ ಇವು 4 ಜನ ನಿಮ್ಮವ್ಯಾ? ನಿಮ್ಮ ಕಡೆ ರವ್ಯಾ? ಎಷ್ಟಲ್ಲೋ? 4 ಕಡೆನಾ? ಇವು 6 ಕಡೆ 95 ಹೇಳ್ತಾವ್ರೆ. ಇವು ಬಂದ್ಬಿಟ್ಟು 75 ಹೇಳ್ತಾವ್ರೆ. ಅವು 86 ಹೇಳ್ತಾವ್ರೆ. ನೋಡಿ ಫ್ರೆಂಡ್ಸ್, ಇವು ಮತ್ತು ಅವ್ರ ಕಡೆ ಇಲ್ಲ. ಬಂದು ನೋಡ್ಬಿಟ್ಟು ಮಾತಾಡ್ಕೊಳ್ಳಿ. ಜೊತೇಲಿ ಮಾತಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನೋಡಿ ಮಾತಾಡ್ಕೊಳ್ಳಿ.
ನೋಡಿ ತುಂಬ ಓರಿಗಳು ಸೇರವೆ, ಬಂದು ಮಾತಾಡಿ ಫ್ರೆಂಡ್ಸ್. ನಂಜುಂಡೇಶ್ವರ ಕಪ್ಪನಿ ಹೊಳೆಯಲ್ಲಿ ಕತ್ತೂರು ಗಂಗೆ ಒಳಗೆ ಬಂದು ನಿಂತ್ಕೊಂಡು ನಿಶ್ರಾಂತಿ ಹೊತ್ತಿನಲ್ಲಿ ಕಳ್ಳರಿಗೆಲ್ಲ ಹೆಚ್ಚಿನ ಕಳ್ಳ ಬೆಳ್ಳಿ ಕಲ್ಲು ಬೆಟ್ಟದಲ್ಲಿ ನಿಲ್ಲಿಸಿರುವಂತ ಬೆಳಗಿರಿ ರಂಗಸ್ವಾಮಿ. ನೀನು ಸ್ವಾಮಿಗಳು ಬೊಮ್ಮೇಗೌಡರ ಮಗಳಾಗಿರ್ತಕ್ಕಂಥ ಕುಸುಮಾಲಿ ತಂದು ಮದುವೆ ಮಾಡ್ಕೊಳ್ಳಿ. ನಿನ್ನ ಕಷ್ಟಕ್ಕೆ ನಾನು ಭಾಗಿಯಾಗ್ಲಿಲ್ವಪ್ಪ. ಬೆಳ್ಳಿ ಕಲ್ಲು ಬೆಟ್ಟದಲ್ಲಿ ನಿಲ್ಲಿಸಿರುವಂತ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ ಮನೆಗೆ ನಾನು ಹೋಗಿದ್ದು, ಅವಳಿಗೆ ನಾನು ಸುಖ. ಫ್ರೆಂಡ್ಸ್, ಇದು ಬಸವೇಶ್ವರನ ದೇವಸ್ಥಾನ KRS ಅಲ್ಲಿ ದನಗಳ ಜಾತ್ರೆ ನಡೆಯೋದು. ಈ ಬಸವೇಶ್ವರ ದೇವಸ್ಥಾನದ ವರ್ಷಕ್ಕೆ ಸಂಕ್ರಾಂತಿ ದಿನ ವರ್ಷಕ್ಕೆ ಒಂದ್ಸಲ ನಡೀತದೆ. ಆ ಟೈಮಲ್ಲಿ ಎಲ್ಲ ಕಡೆಯಿಂದನೂ ಎತ್ತುಗಳು, ದನಗಳು, ಹಸುಗಳು ಪ್ರತಿಯೊಂದು ಎಲ್ಲ ಬಂದು ಸೇರ್ತವೆ. ಇದು ತುಂಬ ಚೆನ್ನಾಗಿ ನಡೀತದೆ. ಅಂದರೆ ಈ ವರ್ಷ ತುಂಬ ಕಮ್ಮಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಹಲವಾರು ಕಂಟೆಂಟ್ಗಳನ್ನು ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಅದೇ ಥರ ನೀವು ನನಗೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನನಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೊಸ ವರ್ಷದ ಸಂಕ್ರಾಂತಿಯ ಶುಭಾಶಯಗಳು ಫ್ರೆಂಡ್ಸ್. ಥ್ಯಾಂಕ್ ಯು.